ರಾಜ್ಯ ಪೊಲೀಸರು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದ್ದು ದೇಶದಲ್ಲಿ ಕರ್ನಾಟಕ ನಂಬರ್ 1 ಪೊಲೀಸ್ ಎಂಬ ಹೆಸರಿದೆ. ನಾನು ಗೃಹ ಸಚಿವನಾಗಿ 12,000 ಪೊಲೀಸರು ಪದೋನ್ನತಿ ಪೆಂಡಿಂಗ್ ಇದ್ದಾಗ ಒಂದೇ ಪತ್ರದಲ್ಲಿ ಒಂದು ದಿನದಲ್ಲಿ ಪದೋನ್ನತಿ ಕೆಲಸ ಮಾಡಿ ಮುಗಿಸಿದ್ದೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದರು. ಕೋಡಿಗೇನಹಳ್ಳಿ ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಅವರು, ಮಧುಗಿರಿಯಲ್ಲಿ 60 ಜಿಲ್ಲೆಯಲ್ಲಿ 300 ಹಾಗೂ ರಾಜ್ಯದಲ್ಲಿ 25,000 ವಸತಿ ಗೃಹ ಬೇಡಿಕೆ ಇದೆ ಎಂದರು. ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿ 1,562 ಕೋಟಿ ಬೇಡಿಕೆ ನೀಡಿದಾಗ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಬಹು ದಿನಗಳ ಬೇಡಿಕೆಯಾಗಿದ್ದ ಕೋಡಿಗೇನಹಳ್ಳಿ ಪೊಲೀಸ್ ಕಟ್ಟಡವನ್ನು ಪೊಲೀಸ್ ಇಲಾಖೆಯ ಉಳಿತದ 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು 8 ತಿಂಗಳುಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದರು. ರಾಜಣ್ಣ ನೇರ ನುಡಿಯ ರಾಜಕಾರಣಿ, ಕೋಪ ಅವರ ಹುಟ್ಟುಗುಣ ಆದರೂ ಕ್ರಿಯಾಶೀಲ ವ್ಯಕ್ತಿ. ಸಹಕಾರಿ ಕ್ಷೇತ್ರದಲ್ಲಿ ರಾಜಣ್ಣನಷ್ಟು ಅನುಭವಿ ಯಾರೂ ಇಲ್ಲ. ಆದ್ದರಿಂದ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಸಹಕಾರಿ ಸಚಿವ ಸ್ಥಾನ ಸಿಕ್ಕಿದೆ ಎಂದರು. ರಾಜಣ್ಣ ಅವರಿಗೆ ಯಾವ ರೀತಿ ತಾವು ಹೆಚ್ಚು ಮತಗಳನ್ನ ಕೊಟ್ಟು ಅವರನ್ನ ಆರಿಸಿ ತಮ್ಮ ಪ್ರತಿನಿಧಿಯನ್ನಾಗಿ ಮಾಡಿದಿರಿ, ಅದೇ ಪ್ರಕಾರ 1989ರಿಂದ ಸುಮಾರು 2008ರವರೆಗೆ ನನ್ನನ್ನು ಆಶೀರ್ವಾದ ಮಾಡಿ ನನಗೆ ರಾಜಕೀಯದ ಜನ್ಮವನ್ನು ಕೊಟ್ಟಂತ ತಾವೆಲ್ಲರೂ ಕೂಡ ತಮಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇನ್ನು ಕೆಎನ್ ರಾಜಣ್ಣ ಸಹಕಾರಿ ಸಚಿವ ಮಾತನಾಡಿ, ಈ ಭಾಗ ಮಹಿಳೆಯಾಶ್ರಿತ ಪ್ರದೇಶ, ಯಾವುದೇ ನೀರಾವರಿ ಸೌಕರ್ಯವಿಲ್ಲ. ಆದ್ದರಿಂದ ನಮ್ಮ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಇಮ್ಮಡಗೊಂಡನಹಳ್ಳಿ ಚೆಕ್ ಡ್ಯಾಂ ಮಾಡಿದ ಕಾರಣ ಮಳೆ ಬಂದರೆ ದೊಡ್ಡ ಮಾಲೂರು ಕೆರೆ ಸಂಪೂರ್ಣ ತುಂಬುತ್ತಿದೆ. ನಮ್ಮ ಸರ್ಕಾರದ ಪ್ರಣಾಳಿಕೆಯನ್ನು ಡಾಕ್ಟರ್ ಜಿ. ಪರಮೇಶ್ವರ್ ತಯಾರಿ ಮಾಡಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಗ್ಯಾರಂಟಿಗಳು ಜಾರಿಗೆ 58,000 ಕೋಟಿ ವೆಚ್ಚ ಆಗುತ್ತಿದೆ. ನುಡಿದಂತೆ ನಡೆದ ಸರ್ಕಾರ ಎಂದು ಜನರ ಬಾಯಿಂದ ಆಕ್ಷೇಪ ಪಡುತ್ತೇನೆ ಎಂದರು. ಬಹುದಿನದ ಬೇಡಿಕೆಯನ್ನ ಈಡೇರಿಸಿರ್ತಕ್ಕಂಥ ನಮ್ಮ ರಾಜ್ಯದ ಗೃಹ ಸಚಿವರು, ನಿಮ್ಮೆಲ್ಲರ ನಾಯಕರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಮತ್ತೊಂದು ಬೇಡಿಕೆ ಈಗಾಗಲೇ ಮನವಿಯನ್ನ ಕೊಟ್ಟಿದೆ. ಮಧುಗಿರಿ ನಗರದಲ್ಲಿ ಪೊಲೀಸರಿಗೆ ವಸತಿಗೋಸ್ಕರ ಇನ್ನೂ ಒಂದು 60 ವಸತಿ ಗೃಹಗಳನ್ನ ಕಟ್ಟಿಸಿಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ನಮ್ಮ ಕ್ಷೇತ್ರದ ಎಲ್ಲ ಪೊಲೀಸ್ ಅಧಿಕಾರಿಗಳ ಪರವಾಗಿ ನಾನು ಈಗಾಗಲೇ ಸಲ್ಲಿಸಿದ್ದೇನೆ. ಅವರು ಕೂಡ ಅವರು ಮಾತುಗಳಲ್ಲಿ ಅದರ ಬಗ್ಗೆ ಅವರ ಅನಿಸಿಕೆಗಳನ್ನ ತಿಳಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ಇಟ್ಕೊಂಡಿದೆ. ಕೊಡಗೇನಹಳ್ಳಿ ಅಂತ ಹೇಳಿದ್ರೆ ನನಗೆ ಬಹಳ ಅಚ್ಚುಮೆಚ್ಚು. ಯಾಕೆಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ನೀವೆಲ್ಲ ನನಗೆ ಇದೊಂದು ಹೋಬಳಿನಲ್ಲೇ 12,000 ವೋಟ್ ಕೊಟ್ಟಿದೆ. 12,000 ವೋಟ್ ಅಲ್ಲ, ಅದು ಲೀಡು, ಬಹುಮತನೇ 12,000 ಕೊಟ್ಟಿದೆ. ನಮ್ಮ ರಾಮಚಂದ್ರ ಈಗಾಗಲೇ ಮಾತನಾಡುವವರು ನಮ್ಮ ಪಕ್ಕದವರೇ, ನನಗೆ ತಿಳಿದು ಬರ್ತದೆ ಅಂತೇಳಿ ಅವರು ಕೂಡ ADGP ಅವರಾಗಿದ್ದಾರೆ. ಈ ಒಂದು ಕೆಲಸ ಆಗಲಿಕ್ಕೆ ಅವರ ಒಂದು ಸಹಕಾರನೂ ಕೂಡ ಇದರಲ್ಲಿ ಅಡಗಿದೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಕೇಂದ್ರ ವಲಯ ಡಿಜಿಪಿ ಡಾಕ್ಟರ್ ಕೆ. ರಾಮಚಂದ್ರ ರಾವ್, ಕೇಂದ್ರ ವಲಯ ಐಜಿಪಿ ಲಾಬು ರಾಮ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ. ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಅಡಿಷನಲ್ ಎಸ್ಪಿಗಳಾದ ಮರಿಯಪ್ಪ, ಎ. ಖಾದರ್, ಡಿವೈಎಸ್ಪಿ ರಾಮಚಂದ್ರಪ್ಪ, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಕೆಎಂಎಫ್ ನಿರ್ದೇಶಕ ಕಾಂತರಾಜು ಸೇರಿದಂತೆ ಮುಖಂಡರು ಹಾಜರಿದ್ದರು.